ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲ. ಜೀವನದಲ್ಲಿ ಭರವಸೆ ಅಥವಾ ನಂಬಿಕೆ, ಬಿಲೀಫ್ ಅನ್ನೋದು ಭಾಳ ಫಂಡಮೆಂಟಲ್ ಆಗಿರ್ತೈತಿ, ಅಂದರೆ ಮೂಲಭೂತವಾಗಿರ್ತೈತಿ. ಇದ್ರ ಮೇಲೇ ಆಲ್ಮೋಸ್ಟ್ ಆಲ್ ಜಗತ್ತು ನಡೀತಿರ್ತೈತಿ. ನಾವು ಏನೇ ಸಾಧಿಸ್ಬೇಕಾದ್ರೂ, ನಾವು ಏನೇ ಮಾಡಬೇಕಾದ್ರೂ ಒಂದು ಭರವಸೆ, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಹಂಗೆ ವಿಚಾರ ಮಾಡಿ ನಾವು ನೋಡಿದ್ರೆ, ನಾವು ಯಾಕಾರ ಒಬ್ಬ ಡಾಕ್ಟ್ರ್ ಕಡೆ ಹೋಗಿರ್ತೀವಿ, ನಾವು ಡಾಕ್ಟ್ರನ್ನ ಭರವಸೆನ ಮಾಡಲಿಲ್ಲ ಅಂತಂದ್ರೆ ಏನಾಕತಿ, ನಾವು ಡಾಕ್ಟ್ರ್ ಕೊಟ್ಟು ಯಾವುದು ಸಲಹೆಗಳನ್ನು ತೊಗೊಳಂಗಿಲ್ಲ, ಔಷಧ ತೊಗೊಳಂಗಿಲ್ಲ, ನಮ್ಗೆ ಆರಾಮಾಗಂಗಿಲ್ಲ. ಹಂಗೆ ವಿಚಾರ ಮಾಡಿರಿ, ನಾವೇನಾರ ನಮ್ಮ ಗುರುಗಳು ಇರ್ತಾರೆ, ನಮ್ಮ ಟೀಚರ್ ಇರ್ತಾರೆ, ಅವ್ರನ್ನೇನಾದರೂ ನಾವು ಭರವಸೆ ಮಾಡಲಿಲ್ಲ, ಅವ್ರನ್ನೇನಾದ್ರೂ ನಾವು ಬಿಲೀಫ್ ಮಾಡಲಿಲ್ಲ ಅಂತಂದ್ರೆ ಅವ್ರು ಏನು ಹೇಳೋದು ನಮಗೆ ಮನಸ್ಸಿನಾಗ ಹೋಗಲ್ಲ, ಹೃದಯಕ್ಕೂ ಮುಟ್ಟಲ್ಲ. ನಾವು ಗುರುಗಳು ಕೊಡುವಂಥ ಜ್ಞಾನವನ್ನು, ವಿದ್ಯೆಯನ್ನು ಪಡೆಯೋದಕ್ಕೆ ಆಗೋದಿಲ್ಲ. ನಾವು ಮೂರ್ಖರಾಗಿಬಿಡ್ತೀವಿ. ಸಪೋಸ್ ನಾವೇನಾದರೂ ಒಬ್ಬ ಲಾಯರ್ ಕಡೆ ಒಂದು ಏನಾರ ಕೇಸ್ ಕೊಟ್ಟಿರ್ತೀವಿ, ನಾವು ಲಾಯರ್ ಮೇಲೆ ಅಥವಾ ವಕೀಲರ ಮೇಲೆ ನಾವು ಭರವಸೆನ ಮಾಡಲಿಲ್ಲ ಅಂತಂದ್ರೆ ಅವ್ರು ಹೆಂಗೆ ಗೆಲ್ತಾರೆ? ನಾವು ಅವ್ರನ್ನ ನಂಬದೇ ಹೋದರೆ ಅವರ ನಡುವೆ ಒಂದು ಕಮ್ಯುನಿಕೇಷನ್ ಇರ್ತೈತಲ್ಲ, ಸಂಬಂಧ ಇರ್ತೈತಲ್ಲ, ಅದು ಕೆಟ್ಟು ಹೋಗ್ತೈತಿ. ಆವಾಗ ನಾವು ಕೇಸು ಗೆಲ್ಲಕ್ಕಾಗಲ್ಲ, ನಾವು ಅವ್ರ ಕಡೆ ಹೋದಂಥ ಪರ್ಪಸ್ಸೇ ಈಡೇರಲ್ಲ. ಹಂಗೆ ವಿಚಾರ ಮಾಡಿ ನೋಡ್ರಿ, ನಾವೇನಾದರೂ ದೇವ್ರು ಅದನ್ನು ಅನ್ನೋ ಭರವಸೆ ಮೇಲೆ ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ಅದು ಸಫಲ ಆಗ್ತೈತಿ. ಅದು ಭರವಸೆ ಎಷ್ಟಿರ್ಬೇಕು ಅಂದ್ರೆ 100% ಇರಬೇಕು. 99.99% ಇದ್ರೂ ಉಪಯೋಗ ಆಗೋಲ್ಲ. 1% ಡೌಟ್ ಇದ್ರೂ ಆ ಪೂಜೆ ಸಫಲ ಆಗಲ್ಲ. ನಾವೇನಾದರೂ ರಿಚ್ ಆಗ್ಬೇಕು ಅಂತ ಕನಸು ಕಾಣ್ತಿರ್ತೀವಿ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಿರ್ತೀವಿ, ದೊಡ್ಡ ಸ್ಪೋರ್ಟ್ಸ್ಮನ್ ಆಗ್ಬೇಕಂತ ಕನಸು ಕಾಣ್ತಿರ್ತೀವಿ, ಏನೇನೋ ದೊಡ್ಡ ದೊಡ್ಡ ಕನಸು ಕಾಣ್ತೀವಿ. ಆದ್ರೆ ಬರೀ ಕನಸಾಗಿ ಉಳಿತವೆ. ಯಾಕಂತಂದ್ರೆ ನಾವು ಕನಸನ್ನು ಭರವಸೆ ಇಡಲ್ಲ, ಕನಸಿನ ಮೇಲೆ ನಾವು ನಂಬಿಕೆ ಇಡಲ್ಲ, ನಾವು ಬಿಲೀಫ್ ಮಾಡಲ್ಲ. ಆವಾಗ ಆ ಯಾವುದೇ ಕನಸುಗಳು ಈಡೇರಲ್ಲ, ಕನಸಾಗೇ ಉಳಿತವೆ. ಜೀವನದಾಗ ನಾವು ಏನೇ ಮಾಡಕ್ಕೆ ಹೊರಟ್ರು ಭರವಸೆ ಬೇಕಾಕತಿ, ನಂಬಿಕೆ ಬೇಕಾಕತಿ. ಇವನ್ನು ನಾವು ಬದುಕಬೇಕು ಅಂತಂದ್ರೆ ಭರವಸೆ ಇದ್ರೆ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ ಐತಿ. ಏನಾದರೂ ಇವತ್ತು ನಿಮಗೆ 50,000 ಲಾಭ ಆಕತಿ ಅಂತ ಹೇಳಿದೆ ಅಂತಂದ್ರೆ, ನೀವು 100% ಭರವಸೆ ಮಾಡಿದ್ರೆ ಅದು 50,000 ನಿಮಗೆ ಸಿಗ್ತೈತಿ. ಆದ್ರೆ ನೀವೇನಾದರೂ ಅದ್ರಾಗ 0.0001% ಡೌಟ್ ಮಾಡಿದ್ರೆ ಅದು ನಿಮಗೆ ಸಿಗೋಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಭರವಸೆ ಶಕ್ತಿ. ಅಂದರೆ ಇದು ಭರವಸೆ ಅನ್ನೋದು ಎಷ್ಟು ಪವರ್ಫುಲ್ ಅಂತಂದರೆ, ಮನುಷ್ಯ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಭರವಸೆನೇ ಕಾರಣ. ಭರವಸೆ ಬಗ್ಗೆ ಜಾಣರು ಏನು ಹೇಳ್ತಾರೆ ಅಂತಂದರೆ, ಯಾರು ಭರವಸೆಯನ್ನು ಮಾಡೋಂಗಿಲ್ಲ, ಭರವಸೆ ಮಾಡಲ್ಲೋ ಅವರು ಆ ಮ್ಯಾಜಿಕ್ಕನ್ನು ಕಂಡು ಹಿಡ್ಕೊಳಕ್ಕಾಗಲ್ಲ, ಅವ್ರಿಗೆ ಸಿಗಲ್ಲ ಮ್ಯಾಜಿಕ್ ಅಂತ. ಅದೇನಂತಂದರೆ, ನಾವೇನಾದರೂ ಟ್ರಸ್ಟನ್ನು, ಫೇತನ್ನು ಲೂಸ್ ಮಾಡ್ಕೊಂಡ್ರೆ ನಾವು ಎಲ್ಲವನ್ನೂ ಕಳ್ಕೊಂಡಂತೆ, ಎಲ್ಲವನ್ನೂ ಲೂಸ್ ಮಾಡ್ಕೊಂಡಂಗೆ. ಎಷ್ಟೋ ವಿಚಾರಗಳನ್ನು ನಾವು ಬಾಯಾಗಿ ಹೇಳ್ತಿರ್ತೀವಿ, ಆದರೆ ಆ ವಿಚಾರಗಳ ಬಗ್ಗೆ ನಮಗೆ ಭರವಸೆ ಇರಲ್ಲ. ನಂಬಿಕೆ, ಭರವಸೆ ಅನ್ನೋದೇನೈತಲ್ಲ ಭಾಳ ಪವರ್ಫುಲ್. ಯಾವುದಾದ್ರೂ ಮನುಷ್ಯನ್ನ, ಯಾವುದಾದ್ರೂ ಕನಸನ್ನು, ಯಾವುದಾದ್ರೂ ಗುರಿಯನ್ನು ನಾವೇನು ನಂಬ್ತೀವಲ್ಲ, ಆ ನಂಬಿಕೆ, ಭರವಸೆ, ಬಿಲೀಫ್, ಟ್ರಸ್ಟ್ ಇದೆಯಲ್ಲ, ಇದು ಭಾಳ ಪವರ್ಫುಲ್ ಇರ್ತೈತಿ. ಜಗತ್ತಿನ ಎಲ್ಲ ಕ್ರಿಯೆಗಳಿಗೆ ಭರವಸೆ ಅನ್ನೋದು ಫಂಡಮೆಂಟಲ್ ಆಗಿರ್ತೈತಿ, ಅಡಿಪಾಯ ಆಗಿರ್ತೈತಿ. ನಾವು ಎಲ್ಲೇ ಸಕ್ಸಸ್ ಆಗಬೇಕು ಅಂತಂದರೂ ಈ ಬಿಲೀಫ್ ಅನ್ನೋದೇನೈತಲ್ಲ, ಭರವಸೆ ಅನ್ನೋದೇನೈತಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಹಂಗೆ ವಿಚಾರ ಮಾಡಿರಿ, ಪರ್ಸನ್ ಅಂದರೆ ಎಂಟ್ರಪ್ರಿನರ್ ಆಗಿರ್ಬೋದು, ಅಥ್ಲೆಟ್ ಆಗಿರ್ಬೋದು, ಯಾರೇ ಆಗಲಿ, ಅವರು ಒಂದು ಅವ್ರೊಳಗೆ ಒಂದು ಕಾಮನ್ ಥಿಂಗ್ ಏನಿರ್ತೈತಿ ಅಂದರೆ, ಅವರು ಏನೋ ಒಂದನ್ನು ಬಿಲೀಫ್ ಮಾಡಿರ್ತಾರೆ. ದೇ ಬಿಲೀವ್ಡ್ ಇನ್ ವಿಷನ್, ಅಂದರೆ ಅವ್ರಿಗೆ ದೂರದೃಷ್ಟಿಯೊಳಗೆ ಒಂದು ಕನಸಿನ ಮೇಲೆ ಅವ್ರಿಗೆ ಭರವಸೆ ಇರ್ತೈತಿ. ಸ್ಟೀವ್ ಜಾಬ್ಸ್ ಬಿಲೀವ್ ಮಾಡಿದ್ರು, ನಾನು ಟೆಕ್ನಾಲಜಿ ಒಳಗೆ ರೆವಲ್ಯೂಷನೈಸ್ ಮಾಡ್ತೀನಿ ಅಂತ. ಅವ್ರು ಮಾಡಿದರು. ಹಾಗೆ ಸೆರೆನಾ ವಿಲಿಯಮ್ಸು ಬಿಲೀವ್ ಮಾಡಿದ್ಲು, ನಾನು ಟೆನ್ನಿಸ್ನಲ್ಲಿ ಡಾಮಿನೇಟ್ ಮಾಡ್ತೇನೆ ಅಂತಂದ್ಲು. ಅವಳು ಅದನ್ನ ಅಚೀವ್ ಮಾಡಿದ್ಲು. ವಿದೌಟ್ ಬಿಲೀಫ್, ಅಂದರೆ ಬಿಲೀಫ್ ಇಲ್ದಂಗೆ, ಟ್ರಸ್ಟ್ ಇಲ್ದಂಗೆ, ನಂಬಿಕೆ ಇಲ್ದಂಗೆ, ಭರವಸೆ ಇಲ್ದಂಗೆ ಅವರು ಅದನ್ನು ಸಾಧ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಇತ್ತು? ಅವರೊಳಗೆ ಭರವಸೆ ಇದ್ದಿದ್ದಿಲ್ಲ ಅಂದರೆ ಅವ್ರಿಗೆ ಅದನ್ನು ಅಚೀವ್ ಮಾಡೋದು ಧೈರ್ಯ ಕೂಡ ಇರ್ತಿರಲಿಲ್ಲ. ಭರವಸೆ ಇಟ್ಟು ಸಕ್ಸಸ್ ಆಗೋದ್ರ ಹಿಂದಿನ ಸೈನ್ಸ್ ಏನಪ್ಪ ಅಂತಂದರೆ, ಇದ್ರ ವೈಜ್ಞಾನಿಕ ಕಾರಣ ಏನಂತಂದರೆ, ಭರವಸೆ ಇಟ್ಟಾಗ ಸಕ್ಸಸ್ ಆಗೋದು. ನಾವೇನಾದರೂ ಭರವಸೆ ಮಾಡಿದ್ರೆ, ಏನಾದರೂ ಭರವಸೆ ಇಟ್ಟರೆ ನಮ್ಮ ಬ್ರೈನು ಆ್ಯಕ್ಟಿವೇಟ್ ಆಗಿಬಿಡ್ತೈತಿ. ಅದರಲ್ಲಿ ನ್ಯೂರಲ್ ಪಾತ್ವೇಸ್ ಏನಿರ್ತಾವಲ್ಲ ಅವು ಆ್ಯಕ್ಟಿವೇಟ್ ಆಗಿಬಿಡ್ತಾವೆ. ಅದರಿಂದ
ನಾವು ಆ್ಯಕ್ಷನ್ ತೊಗೊಳೋದಕ್ಕೆ ಅಂದರೆ ನಾವು ಕಾರ್ಯಮಗ್ನರಾಗೋದಕ್ಕೆ ನಮಗೆ ಮೋಟಿವೇಶನ್ ಸಿಗ್ತತಿ, ಪ್ರೇರೇಪಣೆ ಸಿಗ್ತತಿ. ನನಗೆ ಪಾಸಿಟಿವ್ ಸೆಲ್ಫ್ ಬಿಲೀಫ್ ನಮ್ಮ ಕಡೆ ಏನಾದರೂ ಇದ್ದರೆ ಅದು ನಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತತಿ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತತಿ. ಇದಕ್ಕೇನಂತೀವಿ ಅಂದರೆ ನಾವು ಸೈನ್ಸ್ನಲ್ಲಿ ಪ್ಲಾಸಿಬೋ ಎಫೆಕ್ಟ್ ಅಂತೀವಿ. ಇದರಿಂದ ನಾವು ಏನಾಕತಿ, ನಾವು ಮೋಟಿವೇಟ್ ಆಗ್ತೀವಿ, ನಾವು ಆ್ಯಕ್ಷನ್ ತೊಗೊತೀವಿ, ನಾವು ಸಕ್ಸಸ್ ಆಗ್ತೀವಿ. ಎಷ್ಟೋ ಸಾರಿ ನಾವು ಪ್ಲೆಸಿಬೋ ಅಂದರೆ ಮೆಡಿಸಿನ್ನೇ ಇರೋಂಗಿಲ್ಲ, ಅದನ್ನೇ ತೊಗೊಂಡು ನಾವು ಅದನ್ನೇ ಕೊಟ್ಟು ರೋಗಿಗಳಿಗೆ ಹಲವಾರು ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಬಿಲೀಫ್ಗಿರುತ್ತೆ. ಹಾಗೆ ಇಲ್ಲೊಂದು ಕ್ಯಾಚ್ ಐತಿ, ಏನಂತಂದರೆ ನಾವು ಏನಾದರೂ ಮಾಡೋದು ಬಿಲೀಫ್ ಏನೈತಲ್ಲ, ಭರವಸೆ ನಂಬಿಕೆ ಏನೈತಲ್ಲ, ಇದು ಪಾಸಿಟಿವ್ ಆಗಿರಬೇಕು. ಸಪೋಸ್ ನಾವು ಅದೇನಾದ್ರು ನೆಗೆಟಿವ್ ಆಗಿ ನಂಬಿಕೆಗಳಿದ್ದರೆ, ನೆಗೆಟಿವ್ ಆಗಿ ಭರವಸೆ ಇದ್ದರೆ ಅದು ನಮ್ಮ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಬೀರ್ತತಿ. ನಾನು ಒಳ್ಳೆಯನಾಗಿಲ್ಲ, ನಾನು ಕೆಟ್ಟನದೀನಿ, ನಾನು ಸ್ಮಾರ್ಟ್ ಎನಫ್ ಇಲ್ಲ, ನಾನು ಕೆಪೇಬಲ್ ಇಲ್ಲ, ಈ ಥರ ಭರವಸೆಗಳನ್ನು ನಾವು ಇಟ್ಕೊಂಡ್ರೆ ಅವು ನಮ್ಮ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಕೂಡ ಬೀರ್ತವೆ. ಇಂಥ ಸಂದರ್ಭಗಳಲ್ಲಿ ನಾವು ಈ ನೆಗೆಟಿವ್ ಬಿಲೀಫ್ಗಳನ್ನು ನಾವು ಚಾಲೆಂಜ್ ಮಾಡ್ಬೇಕತಿ. ಅವನ್ನ ನಾವು ಪಾಸಿಟಿವ್ ಆಗಿ ರಿಪ್ಲೇಸ್ ಮಾಡಿ ನಾವು ಸಕ್ಸಸ್ಫುಲ್ ಆಗಬೇಕಾಗ್ತತಿ. ಹಾಗಾದರೆ ಈ ಭರವಸೆಯನ್ನು, ಟ್ರಸ್ಟನ್ನು, ನಂಬಿಕೆಯನ್ನು ನಾವು ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕಂತಂದರೆ, ಒಂದು ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ. ಅಂದರೆ ನಾವು ನಮ್ಮ ಸುತ್ತಮುತ್ತಲು ಎಲ್ಲ ಪಾಸಿಟಿವ್ ಜನರ ಜೊತೆಗೆ ನಾವು ಇರಬೇಕು, ಪಾಸಿಟಿವ್ ಜನರ ಜೊತೆಗೆ ಬೆರೀಬೇಕು. ಯಾರು ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ, ಯಾರು ನಮ್ಮನ್ನು ಅಪ್ಲಿಫ್ಟ್ ಮಾಡ್ತಾರೆ ಅಂಥವ್ರ ಜೊತೆಗೆ ನಾವು ಇರಬೇಕು. ನೆಕ್ಸ್ಟ್ ಅಂತಂದರೆ ನೀವು ನಿಮ್ಮ ಸಕ್ಸಸ್ಸನ್ನು ವಿಜುವಲೈಸ್ ಮಾಡ್ಕೋಬೇಕು. ಈಗ ನಾ ಸಕ್ಸಸ್ ಆಗಿಂದ ಹಿಂಗಿರ್ತೀನಿ ಅಂತಂದು ವಿಜುವಲೈಸ್ ಮಾಡ್ಕೋಬೇಕು. ಆ ಕನಸನ್ನು ರಿಯಲ್ ಥರ ಅನ್ಕೋಬೇಕು. ಅದರಿಂದ ನಮ್ಮ ಬ್ರೇನ್ ಏನು ಮಾಡ್ತತಿ ಅಂತಂದರೆ ಬಿಲೀವ್ ಮಾಡ್ತತಿ, ಇದನ್ನು ರಿಯಲ್ ಮಾಡೋದಕ್ಕೆ ಬ್ರೇನು ಟ್ರೈ ಮಾಡ್ತತಿ. ಆಮೇಲೆ ಯಾವತ್ತೂ ನಾವು ಬಿಲೀಫುಗಳು ಹೆಂಗಿರ್ಬೇಕು ಅಂತಂದರೆ, ದೊಡ್ಡ ಗುರಿ ಇದ್ದಾಗ ಸಣ್ಣ ಸ್ಟೆಪ್ಗಳನ್ನು ತಗೋಬೇಕು. ಅಂದರೆ ಸಣ್ಣ ಗುರಿಗಳನ್ನ ನಾವು ಡಿವೈಡ್ ಮಾಡಿಕೊಂಡು ಸಣ್ಣ ಗುರಿಗಳನ್ನು, ಸಣ್ಣ ಕನಸುಗಳನ್ನು ಅಚೀವ್ ಮಾಡ್ಕೊತ ಒಂದು ಮೇಲೆ ಒಂದು ಅಚೀವ್ ಮಾಡ್ಕೊತ ದೊಡ್ಡ ಗುರಿನ ಅಚೀವ್ ಮಾಡಬೇಕು. ಇದರಿಂದ ನಮ್ಮ ಕಾನ್ಫಿಡೆನ್ಸು, ಟ್ರಸ್ಟು, ಆಮೇಲೆ ಬಿಲೀಫು ಅವು ಜೀವಂತವಾಗಿರ್ತವೆ. ಈ ಬಿಲೀಫು, ಭರವಸೆ ಅನ್ನೋದೇನತ್ತಲ್ಲ ಒಂದು ಕಾನ್ಸೆಪ್ಟ್ ಅಲ್ಲ, ಇದು ಒಂದು ಸೂಪರ್ ಪವರ್. ಇದು ಏನು ಮಾಡ್ತತಿ ಅಂತಂದರೆ, ನಾವು ಜಗತ್ತನ್ನು ಹೇಗೆ ನೋಡ್ತೀವಿ ಅನ್ನೋದು ಈ ಒಂದು ಬಿಲೀಫ್ ಮೇಲೆ ನಿಂತಿರ್ತೈತಿ. ಹಾಗೆ ಜಗತ್ತು ನಮ್ಮನ್ನು ಹೇಗೆ ನೋಡ್ತತಿ ಅನ್ನೋದು ಈ ಬಿಲೀಫ್ ಮೇಲೆ ನಿಂತಿರ್ತೈತಿ. ಅದಕ್ಕೋಸ್ಕರ ನಮ್ಮನ್ನು ನಾವು ರಿಫ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮನ್ನು ತೆಗೆದಿಡ್ಬೇಕಾಗ್ತತಿ. ನಾವು ನಮ್ಮ ಮೇಲೆ ನಾವು ಭರವಸೆ ಇಡಬೇಕಾಗತಿ, ಜಗತ್ತಿನ ಮೇಲೆ ಭರವಸೆ ಇಡಬೇಕಾಗತಿ. ನಾವು ಏನು ಬಿಲೀವ್ ಮಾಡ್ತೀವೋ ಅದು ನಿಜಾನೇ ಆಗ್ತತಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೀವನದಲ್ಲಿ ನೀವು ನಿಮ್ಮಷ್ಟಕ್ಕೆ ನೀವು ದೊಡ್ಡ ದೊಡ್ಡ ಆಸೆಗಳನ್ನು, ಭರವಸೆಗಳನ್ನು, ಕನಸುಗಳನ್ನು ಇಟ್ಕೊಂಡು ಸಕ್ಸಸ್ಫುಲ್ ಆಗಿರಿ. ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.